ಶ್ರದ್ಧಾ ಕಳೆದ 20 ನಿಮಿಷಗಳಿಂದ ಸೋಫಾದ ಮೇಲೆ ಮಲಗಿ ನಿದ್ದೆ ಮಾಡುವ ಪ್ರಯತ್ನ ಮಾಡ್ತಿದ್ಲು. ಮಧ್ಯಾಹ್ನ ಊಟ ಮುಗಿಸಿ ಮಾಡುತ್ತಿದ್ದ ಚಿಕ್ಕ ನಿದ್ದೆ ಅದಾಗಿತ್ತು. ಆಫೀಸಿನಿಂದ ಅವಳ ಗಂಡ ರಾಜೇಶ ಸಹ ಊಟ ಮಾಡಿ ಶ್ರದ್ಧಾಳಿಗೂ ಫೋನ್ ಮಾಡಿ ಆಗಿತ್ತು. ಮತ್ತು ಫೋನ್ ಮಾಡಿದಾಗ ಹೇಳಿದರು, ಈ ದಿನ ನಾನು ಮನೆಗೆ ಬರೋದು ಸ್ವಲ್ಪ ತಡ ಆಗಬಹುದು. ಆಫೀಸಿನ ಕೆಲಸ ಜಾಸ್ತಿ ಇದೆ, ಅದನ್ನೆಲ್ಲ ಮುಗಿಸಿ ಬೇಗ ಬರ್ತೀನಿ ಅಂತ ಹೇಳಿ ಅವನು ಏನನ್ನು ಮಾತನಾಡುವ ಮುಂಚೆ ಫೋನ್ ಕಟ್ ಮಾಡಿದ್ದ. ಶ್ರದ್ಧಾಳಿಗೆ ಈ ದಿನ ನಿದ್ದೆ ಬರದಿರಲು ಕಾರಣ ಇದು ಒಂದಾಗಿರಬಹುದು ಎಂದುಕೊಂಡಳು. ಮನಸ್ಸು ನೆಮ್ಮದಿಯಾಗಿದ್ದರೆ ತಾನೇ ನಿದ್ದೆ ಬರಲು ಸಾಧ್ಯ. ಆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲವಲ್ಲ. ಹೇಳಬೇಕೆಂದರೆ ಆ ದಿನ ಬೆಳಗ್ಗೆ ಅವಳ ಗಂಡ ಆಫೀಸಿಗೆ ಹೋಗುವ ತನಕ ಕೂಡ ಅವಳ ನೆಮ್ಮದಿಗೆ ಯಾವ ಕೊರತೆಯೂ ಕೂಡ ಇರಲಿಲ್ಲ. ಅದಕ್ಕೆ ಭಂಗ ಆಗಿದ್ದು ಆ ನಂತರವೇ. ಹೇಗೆ ಎಂದರೆ ಮನೆಯ ಕೆಲಸಗಳನ್ನು ಮಾಡುತ್ತಾ ಶ್ರದ್ಧಾ ಬಟ್ಟೆಗಳನ್ನು ವಾಷಿಂಗ್ ಮೆಷಿನ್ಗೆ ಹಾಕಲು ಒಂದು ಕಡೆ ಜೋಡಿಸಿಟ್ಟಿಕೊಂಡಿದ್ಲು. ಒಂದೊಂದೇ ಬಟ್ಟೆಗಳನ್ನು ಹಾಕುವಾಗ ಗಂಡನ ಪ್ಯಾಂಟ್ ಮತ್ತು ಶರ್ಟ್ಗಳ ಜೇಬಿಗೆ ಕೈ ಹಾಕಿದ್ದಳು. ಆಗಲೇ ಅವಳ ನೆಮ್ಮದಿ ಹಾಳಾಗಿದ್ದದ್ದು. ಪ್ಯಾಂಟಿನ ಜೇಬಿಗೆ ಕೈ ಹಾಕುತ್ತಿದ್ದಂತೆ ಒಂದು ಚಿಕ್ಕ ತುಂಡಿನ ಪೇಪರ್ ಒಂದು ಅವಳ ಕೈಗೆ ಸಿಕ್ಕಿತು. ಅದು ಮನಿ ಆರ್ಡರ್ ಮಾಡಿದ್ದಕ್ಕೆ ಬಂದ ಚೀಟಿಯಾಗಿತ್ತು. ಕುತೂಹಲದಿಂದ ಅವಳು ಅದನ್ನು ಸುತ್ತಲೂ ತಿರುಗಿಸಿ ಓದುತ್ತಿದ್ದಳು. ಅದರಲ್ಲಿ ಗಂಡ ರಾಜೇಶನ ಆಫೀಸಿನ ವಿಳಾಸವಿತ್ತು. ಅದರಲ್ಲಿ ಹಣ ಪಡೆದವರ ಸಹಿ ಕೂಡ ಇತ್ತು. ಆದರೆ ಅದು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಸಹನ ಎಂದಷ್ಟೇ ಅವಳಿಂದ ಓದುವುದಕ್ಕೆ ಸಾಧ್ಯವಾಯಿತು. ಯಾರು ಈ ಸಹನ? ನನಗೆ ತಿಳಿಯದಂತೆ ಆಫೀಸಿನಿಂದ ನನ್ನ ಗಂಡ ಮನಿ ಆರ್ಡರ್ ಮಾಡುವ ಅವಶ್ಯಕತೆ ಏನು? ಕಳಿಸಿರುವ ಹಣ 5,000 ರೂಪಾಯಿ. ನಂತರ ಶ್ರದ್ಧಾ ಅದರ ಮೇಲಿದ್ದ ದಿನಾಂಕವನ್ನು ನೋಡಿದಳು. ಅದು ಇದೇ ತಿಂಗಳ 5ನೇ ತಾರೀಕು ಆಗಿತ್ತು. ಯಾಕೆ? ಯಾರಿವರು? ಎಂಬ ನೂರಾರು ಪ್ರಶ್ನೆಗಳು ತಲೆಯಲ್ಲಿ ಹೆಚ್ಚುತ್ತಾ ಹೋದಂತೆ ನಿಧಾನವಾಗಿ ಅವಳ ಮನದ ನೆಮ್ಮದಿ ದೂರ ಹೋಗುತ್ತಿತ್ತು. ಅವಳಿಗೆ ತಿಳಿದಿರುವವರು ಗಂಡನ ಕಡೆಯ ನೆಂಟರು ಯಾರೂ ಕೂಡ ಸಹನ ಎಂಬ ಹೆಸರಿನಲ್ಲಿ ಇರಲಿಲ್ಲ. ಇಲ್ಲಿಯವರೆಗೂ ನನ್ನ ಗಂಡ ನನ್ನಿಂದ ಏನನ್ನು ಮುಚ್ಚಿಟ್ಟಿರಲಿಲ್ಲ ಅಂತ ತಿಳಿದುಕೊಂಡು ನಾನು ಇಲ್ಲಿಯವರೆಗೂ ಅವರನ್ನು ನಂಬಿಬಿಟ್ನಾ ಎಂದು ತನಗೆ ತಾನು ಪ್ರಶ್ನೆ ಮಾಡಿಕೊಂಡಳು. ಒಂದು ರೀತಿಯಲ್ಲಿ ಅವಳದ್ದು ಹೊಸ ಮದುವೆಯ ಜೀವನ. ಮದುವೆಯಾಗಿ 2 ವರ್ಷ ಕಳೆದಿತ್ತು ಅಷ್ಟೇ. ರಾಜೇಶ್ ತಂದೆ ತಾಯಿ ಇಬ್ಬರು ತೀರಿಕೊಂಡಿದ್ದರು. ತಾಯಿ ನಾನು ಮದುವೆಯಾಗುವ ಮುಂಚೆ ತೀರಿಕೊಂಡಿದ್ದರು. ತಂದೆ ಈಗ ಕೆಲವು ತಿಂಗಳುಗಳ ಹಿಂದೆ ಲೋ ಬಿಪಿಯಿಂದಾಗಿ ತೀರಿಕೊಂಡಿದ್ದರು. ರಾಜೇಶ್ಗೆ ಇದ್ದದ್ದು ಒಬ್ಬಳು ತಂಗಿ. ಅವಳಿಗೂ ಮದುವೆಯಾಗಿ ದುಬೈನಲ್ಲಿ ಇದ್ದಾಳೆ. ಇನ್ನು ಇವರ ಸಂಬಂಧಿಕರಲ್ಲಿ ಹಲವಾರು ಜನ ಇದ್ದಾರೆ. ಬಿಟ್ಟರೆ ಇವರ ಸ್ನೇಹಿತರನ್ನೆಲ್ಲ ಅವಳಿಗೆ ಪರಿಚಯ ಮಾಡಿಸಿದ್ದ. ಆದರೆ ಸಂಬಂಧಿಕರಾಗಲಿ ಸ್ನೇಹಿತರ ಬಳಗದಲ್ಲಾಗಲಿ ಯಾರೂ ಕೂಡ ಸಹನ ಎಂಬ ಹೆಸರು ಇರಲಿಲ್ಲ. ಈ 5,000 ರೂಪಾಯಿ ಈ ತಿಂಗಳು ಮಾತ್ರ ಕಳಿಸಿದ್ದಾರಾ ಅಥವಾ ಇದು ಎಷ್ಟು ತಿಂಗಳಿನಿಂದ ನಡೆಯುತ್ತಿದೆ ಎಂಬ ಅನುಮಾನ ಒಂದು ಕಡೆ. ರಾಜೇಶ ತನಗೆ ಬರುವ ಸಂಬಳದ ದುಡ್ಡನ್ನು ಎಷ್ಟು ಎಂದು ಅವಳಿಗೆ ಮದುವೆಯ ಹೊಸತರಲ್ಲಿ ಹೇಳಿದ್ದ. ಮನೆಯ ಖರ್ಚಿಗಾಗಿ ತಿಂಗಳಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಕೊಡುತ್ತಿದ್ದ. ಅವನಿಗೆ ಬರುತ್ತಿದ್ದ ಅಷ್ಟು ಸಂಬಳ ಮತ್ತು ಅವನೆಷ್ಟು ಖರ್ಚು ಮಾಡುತ್ತಾನೆ, ಉಳಿದ ಹಣ ಏನಾಗುತ್ತದೆ ಎಂಬ ಬಗ್ಗೆ ಅವಳು ಇಲ್ಲಿಯವರೆಗೂ ಯಾವತ್ತೂ ತಲೆಕೆಡಿಸಿಕೊಂಡಿರಲಿಲ್ಲ. ರಾಜೇಶನಿಗೆ ಯಾವುದೇ ಕೆಟ್ಟ ಹವ್ಯಾಸಗಳು ಇರಲಿಲ್ಲ. ಆ ಬಗ್ಗೆ ಅವಳಿಗೆ ತುಂಬ ಗೌರವ ಇತ್ತು. ಮತ್ತೆ ಹೀಗಿರುವಾಗ ಈಗ ಇದ್ದಕ್ಕಿದ್ದಂತೆ ಈ ಸಹನ ಎಲ್ಲಿಂದ ಹುಟ್ಟಿಕೊಂಡಳು? ಒಂದು ವೇಳೆ ಮದುವೆಗೆ ಮುಂಚೆ ಇದ್ದ ಅದರಿಂದ ಆಚೆಗೆ ಅವಳ ಕೈಯಲ್ಲಿ ಏನನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ. ಬೇಕು ಬೇಡದ ಎಲ್ಲ ಕೆಟ್ಟ ಯೋಚನೆಗಳು ದಾಳಿ ಮಾಡಿ ಒಂದೇ ಸಮನೆ ತಲೆ ಗಿರ್ರೆಂದು ತಿರುಗುತ್ತಿತ್ತು. ರಾತ್ರಿ ರಾಜೇಶ ಬರುವವರೆಗೂ ನೂರಾರು ರೀತಿಯಲ್ಲಿ ಯೋಚನೆ ಮಾಡಿ ಹಣ್ಣುಗಾಯಿ ನೀರುಗಾಯಿ ಥರ ಆಗಿಬಿಟ್ಟಿದ್ದಳು ಶ್ರದ್ಧಾ. ರಾಜೇಶ ಆಫೀಸಿನಿಂದ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದ. ಅವನಿಗೆ ಹೆಂಡತಿಯ ಪರಿಸ್ಥಿತಿ ಅರಿವಾಗುವ ಸಾಧ್ಯತೆ ಕೂಡ ಇರಲಿಲ್ಲ. ಶ್ರದ್ಧಾ ಕೂಡ ಗಂಡನ ಜೊತೆ ಎಂದಿನಂತೆ ಸಹಜವಾಗಿ ಇರುವಂತೆ ನಟಿಸಿದಳು. ನಂತರ ಅವನಿಗೆ ಕಾಫಿ ಮಾಡಿ ತಂದು ಕೊಟ್ಟಳು. ಆಗ ಹೆಂಡತಿಯ ಮುಖವನ್ನು ಗಮನಿಸಿದ ರಾಜೇಶ ಮತ್ತು ಅವಳ ಮುಖ ಬಾಡಿದ ಮುಖವನ್ನು ನೋಡಿ, ನೀನು ಮಧ್ಯಾಹ್ನ ನಿದ್ದೆ ಮಾಡಲಿಲ್ವಾ ಎಂದು ಕೇಳಿದ. ಆಗ ಅವಳು ಇಲ್ಲ ಎಂದು ತಲೆ ಆಡಿಸಿದಳು. ಯಾಕೆ? ಏನಾಯಿತು? ಶ್ರದ್ಧಾ ತಲೆನೋವೇನಾದರೂ ಇದೆಯಾ ಎಂದು ಕೇಳಿದ. ಆಗ ಅವಳು ಹಾಗೆಲ್ಲ ಏನೂ ಇಲ್ಲ ಎಂದು ತಲೆ ಬಗ್ಗಿಸಿ ಉತ್ತರ ನೀಡಿದಳು. ಆದರೆ ಅವಳ ಒಳಮನಸ್ಸು ಅವನನ್ನು ಪ್ರಶ್ನೆ ಮಾಡಲು ತೊರೆಯುತ್ತಿತ್ತು. ಆದರೆ ಅವಳಿಗೆ ಧೈರ್ಯ ಸಾಕಾಗುತ್ತಿರಲಿಲ್ಲ. ಅವರಿಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ಕಾಫಿ ಕುಡಿದ ನಂತರ ಸ್ವಲ್ಪ ಹೊತ್ತು ಫೋನ್ ನೋಡುತ್ತಿದ್ದ ರಾಜೇಶ ನಂತರ ಫೋನ್ ಆಫ್ ಮಾಡಿಕೊಂಡು ರೂಮಿಗೆ ಹೋದ ಮತ್ತು ಶ್ರದ್ಧಾಗೆ ಕೂಗಿ ಹೇಳಿದ, ಶ್ರದ್ಧಾ, ಈ ದಿನ ಕೆಲಸ ಮಾಡಿ ತುಂಬ ಸುಸ್ತಾಗಿದೆ, ಬೇಗ ಊಟ ಕೊಡು, ಊಟ ಮಾಡಿ ಬೇಗ ಮಲಗಿಬಿಡ್ತೀನಿ ಎಂದು ಹೇಳಿದ. ಆಗ ಶ್ರದ್ಧಾ ಆಫೀಸ್ನಲ್ಲಿ ಅಷ್ಟೊಂದು ಕೆಲಸ ಜಾಸ್ತಿ ಇತ್ತಾ ಎನ್ನುತ್ತಾ ಊಟ ಕೊಡೋದಕ್ಕೆ ಮುಂದಾದ್ಲು. ಆಫೀಸಿನಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದ ರಾಜೇಶ ಊಟ ಮಾಡುವಾಗ ಹೆಚ್ಚೇನು ಮಾತಾಡಲಿಲ್ಲ. ನಾನೀಗ ಹೋಗಿ ಮಲಗ್ತೇನೆ, ನೀನು ಊಟ ಮಾಡಿ ಬೇಗ ಬಂದು ಮಲಗು, ನಾಳೆ ಹೇಗಿದ್ರೂ ರಜೆ ಇದೆ, ಭಾನುವಾರ ನಿಧಾನವಾಗಿ ಎದ್ದರಾಯಿತು ಎಂದು ರೂಮಿಗೆ ಹೋಗಿ ಮಲಗಿದ. ರಾಜೇಶ ಶಾಂತವಾಗಿ ನೆಮ್ಮದಿಯಿಂದ ಮುಗ್ಧ ಮಗುವಿನಂತೆ ಮಲಗಿದ್ದ ಗಂಡನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಕುಳಿತಿದ್ದಳು ಶ್ರದ್ಧಾ. ಇವರ ಬಗ್ಗೆ ನಾನು ಸಂಶಯ ಪಡಲೇ ಅಥವಾ ಬೇಡವೇ ಎಂಬ ಗೊಂದಲಕ್ಕೀಡಾಯಿತು ಅವಳ ಮನಸ್ಸು. ಒಂದು ಮನಿ ಆರ್ಡರ್ ತಲುಪಿಸಿದ ರಸೀದಿ, ಅದರ ಜೊತೆ ಒಂದು ಹೆಣ್ಣಿನ ಹೆಸರು. ಇದರಿಂದ ತಾನು ಗಂಡನ ನಡತೆ ಮತ್ತು ಚಾರಿತ್ರ್ಯದ ಬಗ್ಗೆ ಅನುಮಾನ ಪಡಬಹುದೇ? ಎಷ್ಟೇ ಬೇಡವೆಂದರೂ ಮರೆಯಲು ಪ್ರಯತ್ನಿಸಿದರೂ ನೆಮ್ಮದಿ ಇಲ್ಲದಂತಾದ ಅವಳ ಮನಸ್ಸಿಗೆ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಭಾನುವಾರ ರಾಜೇಶ
7 ಗಂಟೆಗೆ ಎದ್ದು ಕುಳಿತಿದ್ದ. ಭಾನುವಾರ ಬಂದರೆ ಸಾಮಾನ್ಯವಾಗಿ ಅವರು ಲೇಟಾಗಿ ಎದ್ದೇಳ್ತಿದ್ರು. ಆದರೆ ಈ ದಿನ ಬೇಗನೆ ಎದ್ದು ಕುಳಿತಿದ್ರು. ಅಷ್ಟೊತ್ತಿಗಾಗಲೇ ಶ್ರದ್ಧಾ ಕಾಫಿ ತಿಂಡಿ ಎಲ್ಲವನ್ನ ರೆಡಿ ಮಾಡಿದ್ಲು. ರಾಜೇಶನಿಗೆ ಇಷ್ಟವಾದಂಥ ತಿಂಡಿಯನ್ನು ಮಾಡಿಟ್ಟು ಇಬ್ಬರಿಗೂ ಪ್ಲೇಟ್ಗೆ ಹಾಕಿಕೊಂಡು ಬಂದು ಗಂಡನಿಗೂ ಕೊಟ್ಟು ತಾನು ತಿನ್ನಲು ಕುಳಿತಳು. ಆಗ ರಾಜೇಶ, ಶ್ರದ್ಧಾ, ನೀನು ನನಗೆ ನಿಜ ಹೇಳು, ನಿಜವಾಗ್ಲೂ ನಿನಗೆ ಏನಾಗಿದೆ ಎಂದು ಕೈ ಹಿಡಿದು ಕೇಳ್ದ. ಆಗ ಶ್ರದ್ಧಾ ಚಡಪಡಿಸುತ್ತಾ, ನನಗೇನಾಗಿದೆ, ಚೆನ್ನಾಗಿಯೇ ಇದ್ದೇನಲ್ಲ ಎಂದು ನಿಧಾನವಾಗಿ ತನ್ನ ಕೈ ಬಿಡಿಸಿಕೊಂಡಳು. ಆಗ ರಾಜೇಶ, ಹೌದಾ, ಹಾಗಾದರೆ ಚಟ್ನಿಗೆ ಖಾರವನ್ನೇ ತೋರಿಸಿಲ್ಲ, ಆ ರೀತಿ ಮಾಡಿದ್ಯಾ ಎಂದಾಗ ಶ್ರದ್ಧಾಳ ಮುಖ ಬಿಳಿಚಿದಂತಾಯಿತು. ನಂತರ, ಅಯ್ಯೋ, ನಾನು ಸರಿಯಾಗಿ ನೋಡಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಒಳಗೆ ಹೋಗಿ ಒಂದು ಹಸಿಮೆಣಸಿನಕಾಯಿಯನ್ನು ತಂದು ಮುರಿದು ಅದನ್ನು ಚಟ್ನಿಯ ಜೊತೆ ಕಿವುಚಿದಳು. ಶ್ರದ್ಧಾಳ ಮನಸ್ಸು ಈ ದಿನ ಯಾಕೋ ಸರಿಯಿಲ್ಲ ಎಂದು ರಾಜೇಶನಿಗೆ ಖಾತರಿಯಾಯಿತು. ಆದರೆ ಆತ ಅದನ್ನು ಹೆಚ್ಚಾಗಿ ಕೆದಕುವುದು ಬೇಡ ಎಂದು ಸುಮ್ಮನಾಗಿ ಬಿಟ್ಟ. ಸಮಯ 10 ಗಂಟೆ ಆದಾಗ ರಾಜೇಶ ಹೊರಗೆ ಹೋಗಲು ತನ್ನ ಬಟ್ಟೆಗಳನ್ನು ಬದಲಾಯಿಸಲು ರೂಮಿಗೆ ಹೋದ. ಆಗ ಅವನಿಗೆ ಟೇಬಲ್ ಮೇಲೆ ಒಂದು ಪುಸ್ತಕದ ಮಧ್ಯದಲ್ಲಿ ತುರುಕಿಟ್ಟಿದ್ದಂತೆ ಕಂಡ ರಸೀದಿ ಕಾಣಿಸಿತು. ತಕ್ಷಣ ಅವನ ತಲೆಯಲ್ಲಿ ಮಿಂಚು ಹೊಳೆದಂತಾಯಿತು. ಕೂಡಲೇ ಅದನ್ನು ಕೈಗೆ ತೆಗೆದುಕೊಂಡನು. ಈಗ ಅವನ ಸಂಶಯ ನಿಜವಾಗಿತ್ತು. ಒಂದೇ ಕ್ಷಣದಲ್ಲಿ ಅವನ ಮುಖ ಬಿಳುಚಿತು. ಶ್ರದ್ಧಾಳ ತಳಮಳ ಮತ್ತು ಅವಳ ಮೌನ ಈಗ ಅವನಿಗೆ ಅರ್ಥವಾಯಿತು. ಬರೀ 5,000, ಅದು ಸಹನಾಗೆ. ಆ ಸಹನಾಳಿಗೆ ಯಾವ ಹಣದಿಂದ ಎಷ್ಟು ಋಣ ತೀರಿಸಬಹುದು? ಸಹನಾ ನೆನಪಿಗೆ ಬಂದ ತಕ್ಷಣ ರಾಜೇಶನ ಕಣ್ಣಲ್ಲಿ ನೀರು ತೊಟ್ಟಿಕ್ಕಿತು ಮತ್ತು ಸಹನಾಳ ಜೊತೆಗಿದ್ದ ನೆನಪಿನ ಲೋಕಕ್ಕೆ ಹೋಗಿದ್ದ ರಾಜೇಶ. ನೀನು ಸರಿಯಾಗಿ ಊಟ ಮಾಡ್ತಿಲ್ಲ, ನಿನ್ನ ಅಮ್ಮನ ಹತ್ರ ಹೇಳಬೇಕಾ? ಸಹನಾಳ ವಾತ್ಸಲ್ಯ ತುಂಬಿದ ಕೈ ಅವನ ಕೆನ್ನೆ ಸವರಿತ್ತು. ನೋಡಲು ಸ್ವಲ್ಪ ಕಪ್ಪಾದರೂ ಆಕೆಯ ಮುಖದಲ್ಲಿ ಹೊಳೆಯುತ್ತಿದ್ದ ಕೆಂಪು ಕುಂಕುಮ, ಶಾಂತವಾದ ನಗುಮುಖ, ಸಹಜವಾಗಿ ಬಂದ ಅಕ್ಕರೆ ತುಂಬಿದ ಮಾತು, ಕೈ ಚಾಚಿ ಕರೆದು ಬಾಚಿ ತಬ್ಬಿಕೊಳ್ಳುತ್ತಿದ್ದ ಅಪ್ಪುಗೆ ತನ್ನ ತಾಯಿಯ ಬಳಿ ಇದ್ದಷ್ಟೇ ಸಲಿಗೆ ಅವನಿಗೆ ಸಹನಾಳಲ್ಲಿ ಇತ್ತು. ರಾಜೇಶನ ತಂದೆಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ. ತಾಯಿ ಕೂಡ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಸರ್ಕಾರ ಕೊಟ್ಟಿದ್ದ ಕ್ವಾರ್ಟರ್ಸ್ನಲ್ಲಿ ಅವರ ಕುಟುಂಬ ಹೋಗಿ ಸೇರಿಕೊಂಡಾಗ ರಾಜೇಶನಿಗೆ ಆಗ 5 ವರ್ಷ, ಅವನ ಅಕ್ಕನಿಗೆ 9 ವರ್ಷ. ತಂದೆ ತಾಯಿ ಇಬ್ಬರು ಬೆಳಗ್ಗೆ 8 ಗಂಟೆಗೆ ಕೆಲಸಕ್ಕೆ ಎಂದು ಮನೆ ಬಿಟ್ಟರೆ ಬರುವುದು ರಾತ್ರಿ 6 ಗಂಟೆಯ ನಂತರವೇ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗುವವರು ಇಲ್ಲಿಗೆ ವಾಸಕ್ಕೆ ಬರುವ ಮುನ್ನವಷ್ಟೇ ಅವನ ಅಜ್ಜಿ ತೀರಿಕೊಂಡಿದ್ದರು. ಮಕ್ಕಳಿಗೆ ಮನೆಯಲ್ಲಿ ಜೊತೆ ಹಾಗೂ ಹಿರಿಯರ ದಿಕ್ಕು ಎರಡೂ ಇಲ್ಲದಂತಾಗಿತ್ತು. ನೀನು ಕೆಲಸ ಬಿಟ್ಟು ಬಿಡು, ಮಕ್ಕಳನ್ನು ನೋಡಿಕೊಳ್ಳುವುದು ಆಫೀಸ್ನ ಕೆಲಸಕ್ಕಿಂತ ಮುಖ್ಯವಾದ ಕೆಲಸ ಎಂದು ಅಪ್ಪ ಅಮ್ಮನಿಗೆ ಹೇಳಿ ಸಂತೈಸ್ತಿದ್ರು. ಆದರೆ ದುಬೈಯಂತಹ ದೊಡ್ಡ ನಗರದಲ್ಲಿ ಹೇಳಿದಷ್ಟು ಸುಲಭವಾಗಿ ಆ ಮಾತನ್ನು ಒಪ್ಪಿಕೊಳ್ಳಲಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ನಮ್ಮ ಪಾಲಿಗೆ ದೇವರಾಗಿ ಬಂದವರೇ ಈ ಸಹನಾ. ರಾಜೇಶನ ಮನೆ ಎದುರುಗಡೆ ಆಕೆಯ ಮನೆ ಇತ್ತು. ಅವರ ನೆರವಿನ ವ್ಯವಸ್ಥೆ ಹೇಗೆ, ಯಾವಾಗ ಒದಗಿ ಬಂದಿದೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಸಹನಾರವರು ನಿಮ್ಮಿಬ್ಬರು ಮಕ್ಕಳು ನಮ್ಮ ಮನೆಯಲ್ಲಿ ಇರಲಿ ಅಂದಾಗ ನನ್ನ ತಾಯಿಯ ಮುಖ ಅರಳಿತು. ತಂದೆ ತಾಯಿಯರ ನಡುವೆ ಈ ಬಗ್ಗೆ ತುಂಬ ಚರ್ಚೆ ನಡೆಯುತ್ತಿತ್ತು. ಆದರೆ ಗೆದ್ದಿದ್ದು ಮಾತ್ರ ನನ್ನ ಅಮ್ಮನೇ. ಸಹನಾ ಅವರಿಗೆ ಇಬ್ಬರು ಗಂಡು ಮಕ್ಕಳು. 1 ವರ್ಷ ವ್ಯತ್ಯಾಸವಿದ್ದ ಅವರಿಬ್ಬರು ಹೈಸ್ಕೂಲ್ನಲ್ಲಿ ಓದ್ತಿದ್ರು. ವಯಸ್ಸಿನ ಅಂತರದಿಂದಲೋ ಏನೋ ಅವರಿಬ್ಬರು ರಾಜೇಶನೊಂದಿಗೆ ಅಷ್ಟಾಗಿ ಹೆಚ್ಚೇನು ಸ್ನೇಹ ಬೆಳೆಸಿಕೊಂಡಿರಲಿಲ್ಲ. ಆದರೆ ಸಹನಾರವರು ಮಾತ್ರ ರಾಜೇಶ್ ಅಕ್ಕನ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸಿದ್ದರು. ಮೊದಲ ದಿನಗಳು ತಾಯಿ ನಮಗೆ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿದ್ದರು. ಆಗ ಸಹನಾರವರು ಜಗಳ ಆಡಿ ಅದನ್ನು ಬಿಡಿಸಿದ್ದರು. ಚಿಕ್ಕ ಮಕ್ಕಳು, ನಾನು ಮನೆಯಲ್ಲಿ ಬಿಸಿ ಬಿಸಿಯಾಗಿ ಮಾಡುವ ಅಡುಗೆ ತಿಂಡಿಯನ್ನು ಅವರು ತಿಂತಾರೆ ಎಂದು ಬಲವಂತವಾಗಿ ಅಮ್ಮನನ್ನು ಒಪ್ಪಿಸಿದ್ರು. ನೀವಿಬ್ಬರು ಯಾವ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡಬಾರ್ದು, ನೋವಾಗುವ ಹಾಗೆ ನಡೆದುಕೊಳ್ಬಾರ್ದು, ನಿಮ್ಮಿಂದ ಆಗುವ ಸಹಾಯವನ್ನು ಖಂಡಿತ ಮಾಡಿಕೊಡಬೇಕು ಎಂದು ಅಮ್ಮ ನನಗೂ ಅಕ್ಕನಿಗೂ ಬುದ್ಧಿವಾದ ಹೇಳ್ತಿದ್ಲು. ಬೆಳಗ್ಗೆ 7 ಗಂಟೆಗೆ ತಂದೆ ತಾಯಿ ಮನೆಯನ್ನು ಬಿಡುವಾಗ ನಾನು ಮತ್ತು ಅಕ್ಕ ಎದುರು ಮನೆ ಸೇರಿಕೊಂಡರೆ 9 ಗಂಟೆಗೆ ಸ್ಕೂಲ್ ಬಸ್ಸನ್ನು ಹತ್ತುತ್ತಿದ್ವು. ಸಾಯಂಕಾಲ 4:15 ನಂತರ ಮನೆಗೆ ಬಂದಾಗ ಸಹನಾರವರು ಏನಾದರೂ ತಿನ್ನಲು ಕೊಡ್ತಿದ್ರು. ಅವರು ಮಕ್ಕಳೊಂದಿಗೆ ಮಕ್ಕಳಾಗಿ ತಾವಿದ್ದಷ್ಟು ಸಮಯ ಸಂಕೋಚ ದಾಕ್ಷಿಣ್ಯದ ನೆರಳು ತಮಗೆ ತಟ್ಟದಂತೆ ಜೋಪಾನ ಮಾಡ್ತಿದ್ರು. ಹೀಗೆ 6 ವರ್ಷ ಕಳೆಯಿತು. ರಾಜೇಶನ ಅಪ್ಪ ಅಮ್ಮ ಸ್ವಂತ ಮನೆಯ ಬಗ್ಗೆ ಯೋಚನೆ ಮಾಡಿದ್ದರು. ಅವರು ಹೊಸದಾಗಿ ತೆಗೆದುಕೊಂಡ ಮನೆಗೂ ಈಗ ಇರುವ ಮನೆಗೂ 2 ಗಂಟೆಯ ಸಮಯದ ಅಂತರವಿತ್ತು. ರಾಜೇಶನ ತಾಯಿ ಇಷ್ಟು ವರ್ಷ ಸಹನಾರವರು ತಮಗೆ ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು ತಿಳಿಸಿ, ನಿಮ್ಮ ಈ ಋಣವನ್ನು ನಾನು ಯಾವತ್ತೂ ತೀರಿಸಲಾಗದು ಎಂದು ಭಾವುಕರಾಗಿದ್ದರು. ಸಹನಾ ಅವರು ಕೂಡ ಮಕ್ಕಳನ್ನು ತಬ್ಬಿಕೊಂಡು, ರಾಜೇಶ ತುಂಬ ಒಳ್ಳೆಯ ಹುಡುಗ, ಅವನು ಎಲ್ಲಿದ್ದರೂ ಚೆನ್ನಾಗಿಯೇ ಇರ್ತಾನೆ, ಆದರೆ ಈ ಸಹನಾಳನ್ನು ಮರೆಯಬೇಡ. ರಾಜೇಶ ಆಗಾಗ ನೀನು ಬಂದು ಹೋಗ್ತಾ ಇರು ಎಂದು ಹೇಳಿದ ಅವರ ಧ್ವನಿಯಲ್ಲಿ ನೋವು, ಸಂಕಟ, ಕರುಣೆ, ಪ್ರೀತಿ ಎಲ್ಲವೂ ಅಡಗಿತ್ತು. ಕಣ್ಣ ತುಂಬ ತುಂಬಿದ ನೀರನ್ನು ಸೆರಗಿನಿಂದ ಮರೆಮಾಚಿಸಿದ್ದರು. ಅವನಿಗೂ ತುಂಬ ನೋವಾಗುತ್ತಿತ್ತು. ಕೊನೆಗೆ ಅವರಿಗೆ ನಮಸ್ಕಾರ ಮಾಡಿದಾಗ ಅವರ ಕೈ ಅವನ ತಲೆಯ ಮೇಲೆ, ಬೆನ್ನ ಮೇಲೆ ಆಡಿತ್ತು. ಸಹನಾರವರ ಗಂಡನ ಪಾದಕ್ಕೂ ಬಿದ್ದು ಆಶೀರ್ವಾದ ತೆಗೆದುಕೊಂಡಿದ್ದನು. ಮನೆ ಬದಲಾಯಿಸಿದ ನಂತರ ಕೂಡ ಸಹನಾರವರು ಹಾಗೂ ನಮ್ಮ ನಡುವಿನ ಓಡಾಟ 1-2 ವರ್ಷ ಸಾಗಿತ್ತು. ಈ ಮಧ್ಯದಲ್ಲಿ ಅವರು ಕೂಡ ಸ್ವಂತಕ್ಕಾಗಿ ಒಂದು ಚಿಕ್ಕದೊಂದು ಮನೆಯನ್ನು ತೆಗೆದುಕೊಂಡಿದ್ರು. ಕಾಲ ಮುಂದೆ ಸಾಗುತ್ತಿದ್ದಂತೆ ರಾಜೇಶ ಕೂಡ ತನ್ನ ಓದು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡ.
ಆ ಖುಷಿಯ ಸುದ್ದಿ ಹೇಳಲೆಂದು ರಾಜೇಶ ಸಹನಾರವರ ಮನೆಗೆ ಓಡೋಡಿ ಬಂದಿದ್ದ. ಆದರೆ ಅವನಿಗೆ ಆ ದಿನ ದೊರಕಿದ್ದು ನಿರಾಸೆ ಮಾತ್ರ. ಸಹನಾ ಅವರು ಆ ಮನೆಯನ್ನು ಮಾರಿಬಿಟ್ಟಿದ್ದರು. ಅವರ ಬದಲಾದ ಮನೆ ಅವನಿಗೆ ಸಿಕ್ಕಿರಲಿಲ್ಲ. ಸುದ್ದಿ ತಿಳಿದ ಅವನ ತಾಯಿ ಕೂಡ ತುಂಬ ಬೇಸರ ಮಾಡಿಕೊಂಡಿದ್ದರು. ಇದೆಲ್ಲ ಆಗಿ ಬಹಳ ದಿನಗಳಾಯಿತು. ಆದರೆ ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಸಹನಾರವರು ನೆಲೆಸಿದ್ದರು. ಅವರನ್ನು ಕಡೆಯದಾಗಿ ಒಂದು ಬಾರಿ ನೋಡಲು ಆಗಲಿಲ್ಲವೆಂಬ ನೋವು ಸದಾ ಅವನನ್ನು ಕೊರೆಯುತ್ತಿತ್ತು. ರಾಜೇಶ್ ಆಫೀಸ್ನ ಗೆಳತಿ ಒಬ್ಬಳು ಅವಳ ತಂಗಿಯ ಮದುವೆಗೆ ಎಂದು ಕರೆದಿದ್ದಳು. ಆಗ ರಾಜೇಶ ಕೂಡ ಹೋಗಿದ್ದ. ಆದರೆ ಆ ದಿನ ಶ್ರದ್ಧಾ ರಾಜೇಶನ ಜೊತೆ ಮದುವೆಗೆ ಹೋಗಿರಲಿಲ್ಲ. ಮದುವೆ ಮನೆಯಲ್ಲಿ ಊಟ ಮುಗಿಸಿ ಕೈ ತೊಳೆಯಲು ಹೊರಟವನಿಗೆ ಊಟ ಮಾಡಿಬಿಟ್ಟ ಎಂಜಲು ಎಲೆಗಳನ್ನು ಎತ್ತಿ ಹಾಕುತ್ತಿದ್ದ 4-6 ಹೆಂಗಸರು ಅವನ ಕಣ್ಣಿಗೆ ಕಂಡರು. ಅದರಲ್ಲಿ ಒಬ್ಬ ಹೆಂಗಸು ತನ್ನ ಮುಖವನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಕೈ ಕೆಳಗಿಳಿಸಿದಾಗ ರಾಜೇಶನಿಗೆ ದೊಡ್ಡ ಆಶ್ಚರ್ಯವೇ ಕಾದಿತ್ತು. ಅವನ ಹೃದಯ ಬಡಿತ ಈಗ ಜೋರಾಗಿತ್ತು. ಆಕೆಯನ್ನು ನೋಡುತ್ತಾ ಅವರ ಬಳಿಗೆ ನಡೆಯುತ್ತಾ ಅವರ ಎದುರಿಗೆ ಹೋಗಿ ನಿಂತಾಗ ಏನು ಮಾತನಾಡಬೇಕೆಂಬುದೇ ತಿಳಿಯಲಿಲ್ಲ. ಆಗ ಸಹನಾ ಅವರು ರಾಜೇಶನನ್ನು ನೋಡಿ ಇನ್ನೇನು ಅವನ ಕೆನ್ನೆ ಮುಟ್ಟಿ ಮಾತನಾಡಿಸಬೇಕು ಅನ್ನುವಷ್ಟರಲ್ಲಿ, ಏನಮ್ಮ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ, ನಡೀರಿ ಊಟಕ್ಕೆ ಜನಗಳು ಬರ್ತಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಕೂಗಿ ಹೇಳಿದ. ಆಗ ಸಹನಾ ಅವರು ಒಂದು ದೊಡ್ಡ ಬಕೆಟ್ ಎತ್ತಿಕೊಂಡು ರಾಜೇಶನ ಕಡೆ ತಿರುಗಿ ನೋಡದೆ ಹೋದರು. ಆಗ ರಾಜೇಶನ ಆಫೀಸಿನ ಗೆಳೆಯರೊಬ್ಬರು ರಾಜೇಶನನ್ನು ಕೂಗಿ ಕರೆಯುತ್ತಿದ್ದರು. ಅಲ್ಲೇನು ಮಾಡ್ತಾ ಇದೆಯಾ, ಬಾರೋ ಹೊರಡೋಣ ಅಂತ. ಆದರೆ ರಾಜೇಶನಿಗೆ ಸಹನಾ ಅವರನ್ನು ನೋಡಿ ಗರಬಡಿದಂತೆ ಆಗಿತ್ತು. ಜೊತೆಯಲ್ಲಿ ಬಂದಿದ್ದ ಗೆಳೆಯರೆಲ್ಲರೂ ಮದುವೆಯ ಊಟವನ್ನು ತುಂಬ ಚೆನ್ನಾಗಿದೆ ಎಂದು ತಿನ್ನುತ್ತಿರುವಾಗ ರಾಜೇಶನಿಗೆ ಮಾತ್ರ ಎಲ್ಲವೂ ಬೇಡವೆನಿಸಿದಾಗಿತ್ತು. ನಂತರ ಎಲ್ಲರೂ ಊಟ ಮಾಡಿ ಎಲೆ ಅಡಿಕೆ ತಿನ್ನುವಾಗ ರಾಜೇಶ ಸದ್ದಿಲ್ಲದೆ ಅಡುಗೆ ಮನೆ ಕಡೆ ಹೋಗಿದ್ದ. ಆಗ ಅಲ್ಲಿದ್ದ ತೆಂಗಿನಕಾಯಿಗಳನ್ನೆಲ್ಲ ತಾಂಬೂಲದ ಕವರಿಗೆ ಹಾಕಿ ಪಟ್ಟಣ ಕಟ್ಟುತ್ತಿದ್ದ ಸಹನಾರವರು ರಾಜೇಶ್ನನ್ನು ಕಂಡೊಡನೆ ಆಶ್ಚರ್ಯದಿಂದ ಎದ್ದು ನಿಂತಿದ್ದರು. ಆಗ ರಾಜೇಶ, ಸಹನಾ ಅವರೇ ನೀವೇನು ಇಲ್ಲಿ ಎಂದು ಕೇಳಿದ. ಆಗ ಅವರು ರಾಜೇಶನನ್ನು ನೋಡಿ ಮಗನೇ ಎಂದವರು ತಮ್ಮ ಕೈಗಳಿಗೆ ಅಂಟಿರುವ ಎಂಜಿಲನ್ನು ಗಮನಿಸದೆ ಮರೆತು ಅವನ ಕೆನ್ನೆಯನ್ನು ಮುಟ್ಟಿ ನೋಡಿದರು. ಅವರ ಧ್ವನಿಯಲ್ಲಿ ಅದೇ ಪ್ರೇಮ, ಅದೇ ಮಮತೆ, ಆದರೆ ನೋವು, ಸಂಕಟ ತುಂಬಿದ ನಿರ್ಜೀವವಾಗಿದ್ದ ಮುಖದಲ್ಲಿ ಒಳಗೆ ಹೋದಂತೆ ಕಾಣುತ್ತಿದ್ದ ಕಣ್ಣುಗಳಿಂದ ಉಕ್ಕಿ ಬರುತ್ತಿದ್ದ ಕಂಬನಿಗೆ ಆಕೆ ಛಲ ಅಭಿಮಾನದ ಅಣೆಕಟ್ಟಿದ್ದರು. ಸಮಾಧಾನ ಪಟ್ಟುಕೊಂಡು ಇಲ್ಲಿ ಬೇಡ ಮಗನೇ, ಮನೆಗೆ ಬಾ ಎಂದು ನಂತರ ಅವರು ಇರುವ ವಿಳಾಸವನ್ನು ಕೊಟ್ಟರು. ಆ ವಿಳಾಸವನ್ನು ತೆಗೆದುಕೊಂಡು ರಾಜೇಶ ತನ್ನ ಪರ್ಸ್ನಲ್ಲಿ ಜೋಪಾನವಾಗಿ ಇಟ್ಟುಕೊಂಡ. ನೀವಿಲ್ಲಿ ಈ ರೀತಿ ಎಂಜಲು ಎಲೆಗಳನ್ನು ಎತ್ತಬಾರದು. ಒಂದು ವೇಳೆ ಇದನ್ನು ಮೀರಿ ನೀವು ಎತ್ತಿದರೆ ಈ ನಿಮ್ಮ ರಾಜೇಶನ ಮೇಲೆ ಆಣೆ. ಚಿಕ್ಕಂದಿನಲ್ಲಿ ಅವರಿಂದ ಕಲಿತ ಪಾಠವನ್ನು ಅವರಿಗೆ ಅರ್ಥ ಮಾಡಿಸಿ ಒಪ್ಪಿಸಿ ಎಚ್ಚರಿಸಿದ್ದ. ಅಯ್ಯೋ ಬಿಡ್ತು ಅನ್ನು, ಬಾಳಿ ಬದುಕಬೇಕಾದ ಮಗನ ಬಾಯಲ್ಲಿ ಇಂಥ ಮಾತು ಬರಬಾರದು ಎಂದರು. ಮಾರನೇ ದಿನ ಆಫೀಸಿನಿಂದ ರಾಜೇಶ್ ಆಕೆ ಕೊಟ್ಟ ವಿಳಾಸ ಹುಡುಕಿಕೊಂಡು ಹೋಗಿದ್ದ. ಅದೊಂದು ದೊಡ್ಡ ಮನೆ. ಯಾರೋ ಪುಣ್ಯಾತ್ಮರು ಅದನ್ನು ಒಂದು ಬಗೆಯ ವೃದ್ಧಾಶ್ರಮವಾಗಿ ಮಾರ್ಪಡಿಸಿದ್ದರು. ದೊಡ್ಡ ಹಾಲು, ರೂಮು, ಎಲ್ಲ ಕಡೆ ಮಂಚಗಳನ್ನು ಹಾಕಿ ಒಂಟಿಯಾದ ಜೀವಗಳನ್ನು ಒಂದಾಗಿರಿಸುವ ಪ್ರಯತ್ನ ಮಾಡಿದ್ದರು. ಸಹನಾ ಅವರು ರಾಜೇಶ ಬಂದಿದ್ದನ್ನು ಕಂಡು ತುಂಬ ಸಂಭ್ರಮದಿಂದ ಅವನನ್ನು ಸ್ವಾಗತ ಮಾಡಿಕೊಂಡರು. ನಂತರ ತಮ್ಮ ರೂಮಿಗೆ ಕರೆದುಕೊಂಡು ಹೋದರು. ಆ ರೂಮಿನಲ್ಲಿ ಒಂದು ಮಂಚ, ಅದರ ಕೆಳಗೆ ಇದ್ದ ಒಂದು ಟ್ರಂಕ್ ಸದ್ಯ ಅವರ ಆಸ್ತಿಯಾಗಿತ್ತು. ರಾಜೇಶನಿಗೆ ಹೇಳಲು ಅವರ ಬಳಿಗೆ ಏನೂ ಇರಲಿಲ್ಲ. ಸಹನಾರವರ ಗಂಡ ಇದ್ದಾಗಲೇ 2 ಗಂಡು ಮಕ್ಕಳು ಮದುವೆಯಾಗಿ ವಿದೇಶಕ್ಕೆ ಸೇರಿದ್ದರು. ಇಲ್ಲಿಯೇ ಬಂದು ಮದುವೆ ಕೂಡ ಮಾಡಿಕೊಂಡಿದ್ದರು. ವಿದೇಶ ಪ್ರಯಾಣದ ಸಮಯದಲ್ಲಿ ಸ್ವಂತ ಮನೆಯನ್ನು ಮಾರಿಯಾಗಿತ್ತು. ಬಾಡಿಗೆ ಮನೆಯಲ್ಲಿ ಅವರ ಗಂಡ ಹೆಚ್ಚು ದಿನ ಬದುಕಲಿಲ್ಲ. ತಾಯಿಯನ್ನು ತಮ್ಮಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಎಂದು ಆಗಾಗ ಮಕ್ಕಳು ಮಾತನಾಡಿ ಸುಳ್ಳು ಭರವಸೆ ಕೊಟ್ಟ ಅವರು ಕ್ರಮೇಣ ತಾಯಿ ಇರುವುದನ್ನೇ ಮರೆತು ಬಿಟ್ಟಿದ್ದರು. ಬಾಡಿಗೆ ಮನೆಯಲ್ಲಿ ತುಂಬ ದಿನ ಅವರಿಂದ ಇರುವುದು ಸಾಧ್ಯವಾಗಲಿಲ್ಲ. ದಿನನಿತ್ಯದ ಜೀವನೋಪಾಯಕ್ಕೆ ತೊಂದರೆಯಾಗುವುದು ಖಚಿತವಾದಾಗ ಸಹನಾ ಅವರು ಪರಿಚಿತರ ನೆರವಿನಿಂದ ಮದುವೆ ಮತ್ತು ಕೆಲವು ಫಂಕ್ಷನ್ಗಳಿಗೆ ಹೋಗಿ ತಾಂಬೂಲ ಕೊಡುವುದು ಮತ್ತು ಎಂಜಲೆಲೆಗಳನ್ನು ಎತ್ತುವ ಕೆಲಸ ಹುಡುಕಿಕೊಂಡಿದ್ದರು. ಬಾಡಿಗೆ ಮನೆ ಬಿಟ್ಟು ಬಂದು ಈ ಆಶ್ರಮ ಸೇರಿಕೊಂಡಿದ್ದರು. ತಿಂಗಳಿಗೆ ಇಂತಿಷ್ಟು ಹಣ ಎಂದು ಕೊಟ್ಟುಬಿಟ್ಟರೆ 3 ಹೊತ್ತು ಊಟ, ಇರಲು ಜಾಗ, ಇದು ಅವರ ಬದುಕಿನ ಮುಖ್ಯ ಸಮಸ್ಯೆಯನ್ನು ಪರಿಹರಿಸಿತ್ತು. ಯಾರಿಗೆ ಯಾರದ್ದು ನೆನಪಿಲ್ಲ ಮಗ ರಾಜೇಶ. ಅವರವರ ಮನೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರೆ. ನಾನು ಒಂದು ರೀತಿ ಸುಖವಾಗಿದ್ದೇನೆ. ಈಗ ಒಬ್ಬಳೇ ಇರಬೇಕಾಗಿಲ್ಲ. ನನ್ನ ಸುತ್ತ ಜನರಿದ್ದಾರೆ. ನಾವೆಲ್ಲ ಒಂದೇ ಹೊಸ ಕುಟುಂಬದವರಾಗಿದ್ದೇವೆ ಎಂದು ಅವರು ಮಾತನಾಡುವಾಗ ತುಟಿ ಬಿರಿದು ನಗುತ್ತಾ ಮಾತು ಹೊರಬಂದಿದ್ದರೂ ನೋವು, ನಿರಾಸೆ ತುಂಬಿಕೊಂಡ ಕಣ್ಣುಗಳು ನಗೆ ಮೂಡಿಸುವಲ್ಲಿ ಅಸಮರ್ಥವಾಗಿದ್ದವು. ರಾಜೇಶ ಅಲ್ಲಿಂದ ಹೊರಬರಲು ಒದ್ದಾಡಿದ. ಸಹನಾ ಅವರ ಕಣ್ಣು ತಪ್ಪಿಸುವಂತೆ ತನ್ನ ಜೇಬಿಗೆ ಕೈ ಹಾಕಿ ಕೈಗೆ ಸಿಕ್ಕಿದಷ್ಟು ಹಣವನ್ನು ಅವರ ಕೈಗೆ ಇಟ್ಟು ಅವರು ಅದರ ಬಗ್ಗೆ ಏನನ್ನು ಮಾತನಾಡುವ ಮುನ್ನವೇ, ನೀವು ಇದನ್ನು ಬೇಡವೆಂದರೆ ನಾನು ಮತ್ತೆ ಬರುವುದೇ ಇಲ್ಲ ಎಂದ. ಅವನನ್ನು ಹಿಡಿದಿದ್ದ ಕೈಗಳು ಬಿಗಿದುಕೊಂಡು ನಡುಗುತ್ತಿದ್ದವು. ಕಣ್ಣಿನಿಂದ ಕಣ್ಣೀರು ಬಿದ್ದು ಅವನ ಕೈಗಳು ತೇವವಾದವು. ಎಷ್ಟೋ ಕಾಲದಿಂದ ಮೊಂಡತನದಿಂದ ಬಂಡ ಧೈರ್ಯದಿಂದ ತಡೆ ಹಿಡಿದಿಟ್ಟಿದ್ದ ಕಣ್ಣೀರು ಅವು. ಸಹನಾರವರು ತಮ್ಮ ಮಂಚದ ಮೇಲೆ ಕುಸಿದು ಕುಳಿತು ಅಳುತ್ತಿದ್ದರು. ರಾಜೇಶನಿಗೆ ಇದು ಆಗ ಅವನು ಅನಿರೀಕ್ಷಿತ ಅಸಹಾಯಕನಾದ ಯಾವ ಸಾಂತ್ವನವನ್ನು ಹೇಳಲಾಗದೆ ಚಡಪಡಿಸಿದ.
ಆದರೆ ಅವರು ಬಹುಬೇಗ ಚೇತರಿಸಿಕೊಂಡಿದ್ದರು. ನಿನಗೆ ಬಿಡುವಾದಾಗ ಬಂದು ಹೋಗು ರಾಜೇಶ ಎಂದು ಅವನ ಕೈ ಹಿಡಿದು ಬೇಡಿಕೊಂಡಿದ್ದರು. ಮತ್ತು ನಿನ್ನ ಹೆಂಡತಿಯನ್ನು ನಾನು ಒಮ್ಮೆ ನೋಡಲೇಬೇಕು, ಒಮ್ಮೆ ಅವಳನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ಆಗಿನಿಂದ ರಾಜೇಶ ಪ್ರತಿ ತಿಂಗಳು ತಾನೇ ಹೋಗಿ ಅವರಿಗೆ ತನ್ನ ಕೈಲಾದಷ್ಟು ದುಡ್ಡು ಕೊಟ್ಟು ಬರುತ್ತಿದ್ದ. ಈ ಸಲ ತಾನು ಅವರ ಬಳಿ ಹೋಗುವುದು ತಡವಾಗುವುದೆಂದು ಮನಿ ಆರ್ಡರ್ ಮಾಡಿದ್ದ. ಒಂದು ಕಾಲದಲ್ಲಿ ಗಂಡ ಮಕ್ಕಳು ಮನೆ ಸಂಸಾರ ಎಂದು ತುಂಬು ಬದುಕು ಬಾಳಿದ ಸಹನಾ ಅವರು ಇಂದು ಅನಾಥರಂತೆ ವೃದ್ಧಾಶ್ರಮದಲ್ಲಿ ಇರುವರೆಂಬುದನ್ನು ಶ್ರದ್ಧಾಳ ಮುಂದೆ ಹೇಳುವುದು ಮಾತ್ರ ಅವನಿಂದ ಸಾಧ್ಯ ಆಗಿರಲಿಲ್ಲ. ಶ್ರದ್ಧಾ ಮೌನವಾಗಿ ಎಲ್ಲವನ್ನ ಕೇಳಿದಳು. ಆ ಮನಿ ಆರ್ಡರ್ ಅಡ್ರೆಸ್ ಹಿಂದೆ ಇಂಥದೊಂದು ಕರುಣಾಜನಕ ಕತೆ ಅಡಗಿರಬಹುದು ಎಂಬುದು ಅವಳ ಕಲ್ಪನೆಗೂ ನಿಲುಕದ ವಿಷಯವಾಗಿತ್ತು. ಸಹನಾ ಅವರಿಗೆ ನೀವು ಸಹಾಯ ಮಾಡಿದರೆ ನಾನು ತಡೆಯುತ್ತಿರಲಿಲ್ಲ. ನೀವು ಯಾಕೆ ನನಗೆ ಈ ವಿಷಯವನ್ನು ಹೇಳಲಿಲ್ಲ ಎಂದು ಅವಳು ನೊಂದುಕೊಂಡು ಹೇಳಿದಳು. ಆದರೆ ನಾವೊಮ್ಮೆ ಹೋಗಿ ಅವರನ್ನು ನೋಡಿ ಬರುವ ಎಂಬ ಮಾತು ಅವಳಿಂದ ಬರಲಿಲ್ಲ. ಇದು ಅವನಿಗೆ ಸ್ವಲ್ಪ ಬೇಸರ ತರಿಸಿತ್ತು. ಸ್ವಲ್ಪ ಹೊತ್ತಿನ ನಂತರ ಮೌನವಾದ ಶ್ರದ್ಧಾ ಅವನ ಕೈ ಹಿಡಿದು ಸಮಾಧಾನ ಮಾಡುವ ಮಾತು ಹೇಳಿದಳು. ನೀವು ಈಗ ಎಲ್ಲೂ ಹೊರಗೆ ಹೋಗುವುದು ಬೇಡ. ಮಾರ್ಕೆಟ್ಗೆ ಸಂಜೆ ಬೇಕಾದರೆ ಹೋದರೆ ಆಯಿತು. ಮಧ್ಯಾಹ್ನದ ಊಟ ಮುಗಿಸಿ ಶ್ರದ್ಧಾ ನಿದ್ದೆ ಮಾಡಿದಳು. ಅವನು ಕೂಡ ಯೋಚನೆ ಮಾಡುತ್ತಾ ನಿದ್ದೆಗೆ ಜಾರಿದ. ಅವನಿಗೆ ಎಚ್ಚರವಾಗುವ ವೇಳೆಗೆ ಅವಳು ಹೊರಗೆ ಹೋಗಲು ರೆಡಿಯಾಗುತ್ತಿದ್ದಳು. ಹತ್ತಿರ ಬಂದು ಯಾಕೆ ಎದ್ದು ಬಿಟ್ರಿ, ಇನ್ನೂ 2 ಗಂಟೆ ಅಷ್ಟೇ ಎಂದು ಹೇಳಿದಳು. ಅವನು ಮಾತನಾಡುವ ಮುಂಚೆ ನಾನು ಸ್ವಲ್ಪ ಸ್ನೇಹಳ ಮನೆಯ ಹತ್ತಿರ ಹೋಗಿ ಬರ್ತೀನಿ, ಹಾಗೆ ಮಾರ್ಕೆಟ್ಗೂ ಹೋಗ್ತೀನಿ. ಬರುವುದು ಸ್ವಲ್ಪ ಲೇಟ್ ಆಗಬಹುದು. ಫ್ಲಾಸ್ಕ್ನಲ್ಲಿ ಕಾಫಿ ಮಾಡಿ ಇಟ್ಟಿದ್ದೀನಿ, ನೀವು ಎದ್ದಾಗ ಹಾಕಿಕೊಂಡು ಕುಡಿಯಿರಿ ಎಂದು ಹೇಳಿ ಹೊರಟು ಹೋದಳು. ಇತ್ತ ರಾಜೇಶನಿಗೂ ಸರಿಯಾಗಿ ನಿದ್ದೆ ಬರಲಿಲ್ಲ. ಅವನು ಕೂಡ ಎದ್ದು ಹೊರಗಡೆ ಹೋಗಿ ತಿರುಗಾಡಲು ಹೋದ. ಅವನು ತಿರುಗಾಟ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಆ ಸಮಯಕ್ಕೆ ಆಗಲೇ ಶ್ರದ್ಧಾ ಕೂಡ ಬಂದಾಗಿತ್ತು. ಗಂಡ ಬರುವುದನ್ನು ಸಂಭ್ರಮದಿಂದ ಎದುರು ನೋಡುತ್ತಿದ್ದಳು. ಯಾಕೆ ಇಷ್ಟೊಂದು ಲೇಟು, ಎಲ್ಲಿಗೆ ಹೋಗಿದ್ರಿ ಎಂದಾಗ ಶ್ರದ್ಧಾ ನಾನು ಪಾರ್ಕ್ನಲ್ಲಿ ಹಾಗೆ ಸುತ್ತಾಡಿ ಒಳ್ಳೆ ಗಾಳಿ ತೆಗೆದುಕೊಂಡು ಬರೋಣ ಅಂತ ಹೋಗಿದ್ದೆ ಅಂತ ಹೇಳಿದವನು ಹೊರಗಡೆ ಇದ್ದ ಚೇರ್ ಮೇಲೆ ಕುಳಿತುಕೊಂಡ. ಯಾಕೋ ಮನಸ್ಸು ಸರಿಯಿಲ್ಲ ಅಂತ ಅನಿಸಿತು. ಶ್ರದ್ಧಾ ಮಾತ್ರ ಯಾವುದೋ ಖುಷಿಯಲ್ಲಿದ್ದಳು ಮತ್ತು ಗಂಡನಿಗೆ ಹೇಳಿದಳು, ನೀವು ಕೈಕಾಲು ಆಮೇಲೆ ತೊಳೆಯಿರಿ, ಮೊದಲು ತಿಂಡಿ ತಿನ್ನಿ ಎಂದಳು. ಆಗ ರಾಜೇಶ ನನಗೀಗ ಹಸಿವಿಲ್ಲ, ತಿಂಡಿ ಬೇಡ ಎಂದು ಹೇಳಿದ. ಅವನ ಮಾತುಗಳು ಶ್ರದ್ಧಾ ಕಿವಿಗೆ ಬೀಳಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ತಿಂಡಿ ತಟ್ಟೆ ತೆಗೆದುಕೊಂಡು ಅವನ ಮುಂದೆ ಬಂದು ನಿಂತಿದ್ದಳು. ತಿಂಡಿ ಪ್ಲೇಟನ್ನು ಅವನಿಗೆ ಎದುರಿಗೆ ಇದ್ದ ಟೇಬಲ್ ಮೇಲೆ ಇಟ್ಟಿದ್ದಳು. 1 ನಿಮಿಷ ಇರಿ, ಕಾಫಿ ತರೋದು ಮರ್ತುಬಿಟ್ಟೆ ಅಂತ ಹೇಳಿ ಮತ್ತೆ ಒಳಗೆ ಹೋದ್ಲು. ಆಗ ರಾಜೇಶ ಏನಾಯಿತು ಇವಳಿಗೆ, ಯಾಕೆ ಇವತ್ತು ಈ ರೀತಿ ಆಡ್ತಿದ್ದಾಳೆ ಎನ್ನುತ್ತಾ ತಟ್ಟೆಯ ಮೇಲೆ ಕಣ್ಣು ಹಾಯಿಸಿದ. ಆಗ ತಟ್ಟೆಯ ಮೇಲಿಂದ ಕಣ್ಣು ಆಚೆ ಈಚೆ ಹೋಗಲಿಲ್ಲ. ಆಶ್ಚರ್ಯದಿಂದ ಅರಳಿದ ಕಣ್ಣುಗಳು ತಂದಿಟ್ಟಿದ್ದ ತಟ್ಟೆ ಮೇಲೆ ಇದ್ದ ತಿಂಡಿ ನೋಡಿ ಅಲುಗಾಡಲಿಲ್ಲ. ಅವನು ಆಶ್ಚರ್ಯದಿಂದ ಪ್ಲೇಟ್ನಲ್ಲಿ ಇಟ್ಟಿದ್ದ ತಿಂಡಿಯನ್ನು ನೋಡುತ್ತಾ ಹಳೆಯ ನೆನಪಿಗೆ ಒಂದು ಕ್ಷಣ ಹೋಗಿ ಬಂದ. ತಟ್ಟೆಯಲ್ಲಿ ಸಿಹಿಗೊಜ್ಜು, ಅವಲಕ್ಕಿ ಮೇಲೆ ಕರೆದ ಕಡಲೆ ಬೀಜ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪಿನ ಅಲಂಕಾರ ಇತ್ತು. ಇಂತಹ ಸುಲಭದ ತಿಂಡಿನ ಅಷ್ಟು ಆಸೆಯಿಂದ ತಿಂತೀಯಲ್ಲ, ನಿನ್ನ ಸಾಕುವುದು ತುಂಬ ಸುಲಭ ಬಿಡು ರಾಜೇಶ ಎಂಬ ಸಹನಾರವರ ಹಾಗೆ ಕಂಠದ ಧ್ವನಿ ಅವಲಕ್ಕಿ ನೋಡಿದ ತಕ್ಷಣ ನೆನಪಾಯಿತು. ಬೆಳಗ್ಗಿನಿಂದ ಕಾಡುತ್ತಿದ್ದ ಅವರ ನೆನಪು ದಟ್ಟವಾಗಿ ಅವನ ಕಣ್ಣುಗಳನ್ನು ತುಂಬಿಕೊಂಡು ಒಳಗಿನಿಂದ ಕಾಫಿ ಲೋಟವನ್ನು ಹಿಡಿದು ಬಂದವರು, ಯಾಕೋ ರಾಜೇಶ ಅವಲಕ್ಕಿ ಇಷ್ಟ ಆಗಲಿಲ್ವಾ ಎಂಬ ಮಾತಿನ ದಾಟಿ ಕೇಳಿ ಕತ್ತು ಮೇಲೆ ಎತ್ತುತ್ತಿದ್ದಂತೆ ಎದುರಿಗಿದ್ದವರನ್ನು ಕಂಡು ಕಣ್ಣಿನಲ್ಲಿ ನೀರು ಅವನಿಗೆ ಅರಿವಿಲ್ಲದಂತೆ ಸುರಿದವು. ಕಣ್ಣೀರನ್ನು ಒರೆಸಿಕೊಂಡು ನಿಂತವನೇ, ಸಹನಾರವರೇ ನೀವು ಹೇಗೆ ಇಲ್ಲಿ ಎಂದು ಕೇಳಿದಾಗ ಅವರು ನಗುತ್ತಾ ದೇವರು ಒಳ್ಳೆಯ ಮನಸ್ಸಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದಾಗ ಅವನಿಗೆ ಅರ್ಥವಾಗಲಿಲ್ಲ. ಈ ದಿನ ನಿನ್ನ ಹೆಂಡತಿ ಶ್ರದ್ಧಾ ಕರೆದುಕೊಂಡು ಬಂದಿದ್ದು ಕಣೋ ರಾಜೇಶ. ನೀನು ಇಷ್ಟು ದಿನ ಅವಳಿಗೆ ನನ್ನ ವಿಷಯ ಹೇಳಿರಲಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಇನ್ನು ಮುಂದೆ ಇಲ್ಲೇ ಇರಬೇಕು ಅಂತ ಗಲಾಟೆ ಮಾಡಿ ಕರೆದುಕೊಂಡು ಬಂದು ಬಿಟ್ಲು. ಮಗಳ ಮನೆ ಇರುವಾಗ ಬೇರೆಲ್ಲೂ ಒಂಟಿಯಾಗಿರುವುದಕ್ಕೆ ಬಿಡುವುದಿಲ್ಲ ಎಂದು ಅತ್ತಳು. ನನ್ನ ಗಂಟು ಮೂಟೆ ಜೊತೆ ಕರೆದುಕೊಂಡು ಬಂದಿದ್ದಾಳೆ ಕಣೋ ರಾಜೇಶ ಎಂದು ಮಾತನಾಡುತ್ತಿದ್ದ ಅವರು ದುಃಖ ತಡೆಯಲಾರದೆ ಅಲ್ಲೇ ಚೇರಿನ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಸಹನಾರವರನ್ನು ಕಂಡಾಗಿನಿಂದ ಇನ್ನೂ ಚೇತರಿಸಿಕೊಳ್ಳುವುದರಲ್ಲಿ ಇದ್ದ ರಾಜೇಶನಿಗೆ ದಿಕ್ಕೆ ತೋಚದಂತಾಯಿತು. ಇಷ್ಟು ಹೊತ್ತು ಮರೆಯಲ್ಲಿದ್ದ ಶ್ರದ್ಧಾ ಈಗ ಓಡಿ ಬಂದಿದ್ದಳು. ಅಳುತ್ತಿದ್ದ ಸಹನಾ ಅವರನ್ನು ತನ್ನ ಹೆಗಲಿಗೆ ಒರಗಿಸಿಕೊಂಡು ಈಗ ಪೂರ್ತಿಯಾಗಿ ಅತ್ತು ಬಿಡಿ ನೀವು ಎಂದು ಶ್ರದ್ಧಾ ಹೇಳಿದಳು. ಆಮೇಲೆ ನೀವು ನಿಮ್ಮ ಮನೆಯಲ್ಲಿ ಅತ್ತರೆ ನಮಗೆ ಶ್ರೇಯಸ್ಸು ಆಗುವುದಿಲ್ಲ ಅಲ್ಲವೇ ಎಂದು ಹೇಳಿದಳು. ತಾಯಿ ಎಂಬ ಜೀವ ಸಿಗುವುದೇ ಕಷ್ಟ, ಅಂಥದ್ರಲ್ಲಿ ನಿಮ್ಮನ್ನು ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ ದೇವತೆಯಾದ ಇವರನ್ನು ನನ್ನಿಂದ ಬಚ್ಚಿಟ್ರಲ್ಲ ಎಂದು ಶ್ರದ್ಧಾಳ ದನಿಯಲ್ಲಿ ಕೋಪ, ನೋವು, ಆರೋಪ ಎಲ್ಲವೂ ಇತ್ತು. ಅವಳ ಮಾತು ರಾಜೇಶನಿಗೆ ತಟ್ಟಲೇ ಇಲ್ಲ. ಇಂತಹ ಬಾಳ ಸಂಗಾತಿ ಸಿಕ್ಕಿದ್ದಾಳೆ ಎಂದು ತನ್ನ ಅದೃಷ್ಟ ಮೆಚ್ಚುವುದೂ ಇಲ್ಲ, ದೇವರಿಗೆ ಕೃತಜ್ಞತೆ ತಿಳಿಸುವುದು ಎಂದು ಯೋಚಿಸಿ ಅವನು ನಿನ್ನ ಒಳ್ಳೆಯ ಮನಸ್ಸು ನನಗೆ ಕಂಡಿರಲಿಲ್ಲ, ಆದರೆ ಒಳ್ಳೆಯ ಮನಸ್ಸಿನ ಸಂಗಾತಿ ನನಗೆ ದೊರಕಿದ್ದಂತೆ ಅಪ್ಪಟ ಸತ್ಯ ಎಂದುಕೊಂಡವನ ಕಣ್ಣಲ್ಲಿ ತುಂಬಿದ ಕೃತಜ್ಞತೆ ಮೆಚ್ಚುಗೆ ಶ್ರದ್ಧಾಳ ಮುಖದಲ್ಲಿ ಮೂಡಿದ ಸಂತೃಪ್ತಿ ನೆಮ್ಮದಿ ನೀಡಿತ್ತು. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಧನ್ಯವಾದಗಳು.